ಗುರುಗಳೇ ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರ್ಸೋದಾದ್ರೆ. ಈಗ ನಾವು ಅದೇ ಒಂದು ವ್ಯಾನ್ ಹೇಳ್ತಾ ಇದ್ವಿ. ಹೌದು. ಈ ವ್ಯಾನ್ ಅಂತ ನಾವು ಹೇಳಿದಾಗ ಯಾವ ಏರಿಯಾದಲ್ಲಿ ನಾವು ಹಾಕಿದ್ರೆ ನಮ್ಗೆ ವ್ಯಾಪಾರ ಆಗುತ್ತೆ ಅಂದಾಗ ಪ್ರಶ್ನಾಶಾಸ್ತ್ರ ನಮಗೆ ಗೈಡ್ ಮಾಡುತ್ತೆ. ಜ್ಯೋತಿಷ್ಯ ಯಾಕೆ ಕಲಿಬೇಕು ಅನ್ನೋದು ನಾನು ಅದಕ್ಕೆ ಹೇಳೋದು. ಇವತ್ತು ಇವರು ಮಾಡಿದ್ರು, ಇವ್ರಿಗೆ ಇಂಪಾರ್ಟೆಂಟು. ನಾನು ಇವತ್ತು ಬರ್ಕೊಡ್ತೀನಿ, ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೋತಾರೆ, ಅದು ಗ್ಯಾರಂಟಿ. ಅದು ಹೇಳಕ್ಕೆ ಹೋಗಿಲ್ಲ ಅವ್ರಿಗೆ. ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೊಳ್ತೀನಿ. 8ನೇ ಮನೆ ಬಂತು ಅಂದರೆ ಚೆನ್ನಾಗಿ ಓಡ್ತಾ ಇರುತ್ತೆ, ಕರೆಕ್ಟಾಗಿ ಡಿಪ್ ಹಾಕ್ಬಿಡುತ್ತೆ. ಯಾವುದಾದ್ರು ಒಂದು ಇವಾಗ ಒಂದು 2 ಎಕರೆ ಜಮೀನು ನೋಡಿದ್ರು, ಇಲ್ಲಿ ನಾವು ಸೈಟ್ಗಳು ಮಾಡ್ಬೋದಾ ಅನ್ನೋದೊಂದು ಪ್ರಶ್ನಾಶಾಸ್ತ್ರ ಹಾಕ್ಕೊಂಡ್ರೆ ಅಲ್ಲಿ 5ನೇ ಮನೆ 8ನೇ ಮನೆ 12ನೇ ಮನೆ ಬಂತು ಅಂದರೆ ಬೇಡ ಅಂತ, 2ನೇ ಮನೆ 6ನೇ ಮನೆ 10ನೇ ಮನೆ 11ನೇ ಮನೆ ಬಂತು ಅಂದರೆ ಮಾಡಿ. ಇಷ್ಟೇ, ವೆರಿ ಸಿಂಪಲ್. ಆ ರೀತಿಯಾಗಿರ್ತಕ್ಕಂಥ ಗೈಡ್ಲೈನ್ಸ್ ಕೊಡುತ್ತೆ ಪ್ರಶ್ನಾಶಾಸ್ತ್ರ. ಜೀವನದಲ್ಲಿ ಒಂದು ಗಾಡ್ ಫಾದರ್ ಥರ ನಮಗೆ ಹೆಲ್ಪ್ ಆಗುತ್ತೆ. ಆ ಕಾರಣದಿಂದನೇ ಹೇಳೋದು, ಜ್ಯೋತಿಷ್ಯನ 15 ದಿವಸದಲ್ಲಿ ಕಲಿತು ಆಮೇಲೆ ಬಿಸ್ನೆಸ್ ಕೈ ಹಾಕಿ. ಜ್ಯೋತಿಷ್ಯನ 15 ದಿವಸದಲ್ಲಿ ಕಲಿತು ನೀವು ಅದೆಂಥದ್ದು ವ್ಯಾನ್ ಹಾಕ್ತಿರೋ ಹೋಟ್ಲ್ ಹಾಕ್ತಿರೋ ಹಾಕಿ, ನಿಮಗೆ ದಾರಿ ಕೊಡುತ್ತೆ. ಈ 4 ಕಡೆಯಲ್ಲಿ ಯಾವುದೋ ಒಂದು ತಿಳಿದಿರೋ ಕಡೆ ಈಸಿಯಾಗಿ ಸಿಕ್ತು ಅಂತ ಹಾಕ್ಬಿಡ್ತಾರೆ, ಅಲ್ಲಿ ವ್ಯಾಪಾರ ಆಗಲ್ಲ. ಸೊ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಇನ್ನೊಂದು ಏನೋ ಆ ಕಡೆ ಏರಿಯಾ ಹೋದೆ, ಅಲ್ಲೊಂದು ಸ್ವಲ್ಪ ಜನ ಜಾಸ್ತಿ, ಅಲ್ಲಿ ಹಾಕ್ಬೇಕಾಯ್ತು ಅನ್ನಿಸ್ತಾ ಇರುತ್ತೆ. ಇಲ್ಲಿ ಸೆಟಪ್ ಮಾಡಿಬಿಟ್ಟಿರ್ತಾರೆ, ಎಲ್ಲ ಇನ್ವೆಸ್ಟ್ಮೆಂಟು ಇಲ್ಲಿ ಹೊಟ್ಟೋಗಿರುತ್ತೆ. ಸೊ ಆ ಕಾರಣದಿಂದನೇ ನಾನು ಏನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಪ್ರಶ್ನಾಶಾಸ್ತ್ರದಲ್ಲಿ ಬರೀ ಮಾಡ್ಬೋದಾ ಇಲ್ವಾ ಅನ್ನೋದು ಮೊದಲು ಬಂತು. 2ನೇದ್ರಲ್ಲೇನೋ ಯಾವ ಏರಿಯಾದಲ್ಲಿ ಮಾಡಬೇಕು ಅದು 2ನೇದು ಬಂತು. ಇವೆರಡೂ ಬಂದಾಗ ನಮಗೆ ಸಕ್ಸಸ್ ರೇಟ್ ಜಾಸ್ತಿ, ಇಲ್ಲ ಅಂದರೆ ಸಕ್ಸಸ್ ರೇಟ್ ಕಮ್ಮಿ ಆಗುತ್ತೆ. ಈಗ ಅನೇಕರು ನಾವು ಬಿಸ್ನೆಸ್ ಚೆನ್ನಾಗಿದೆ ಮಾಡಿ ಅಂತ ಜಾತಕದಲ್ಲಿ ಹೇಳ್ಬಿಡ್ತಾರೆ. ಯಾವ ಬಿಸ್ನೆಸ್ಸು, ಯಾವ ಏರಿಯಾದಲ್ಲಿ, ಎಲ್ಲಿ, ಯಾವಾಗ, ಇವೆಲ್ಲವೂ ಇರುತ್ತೆ. 2 ಎಕ್ಸಾಂಪಲ್ ಇವತ್ತು ಬಂತು, 2 ಕಾಲ್ ಬಂತು, ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಹೋಟೆಲ್ ಬಂತು, ಒಂದು ರಿಯಲ್ ಎಸ್ಟೇಟ್ ಬಂತು. ತುಂಬ ಜನ ಹೇಳ್ಬಿಡ್ತಾರೆ ರಿಯಲ್ ಎಸ್ಟೇಟಲ್ಲಿ ನಮಗೆ ಎಲ್ಲರಿಗೂ ಲಾಭ ಅಂತ. ಎಷ್ಟು ಜನ ರಿಯಲ್ ಎಸ್ಟೇಟಲ್ಲಿ ದುಡ್ಡು ಕಳ್ಕೊಂಡಿದ್ದಾರೆ ಗೊತ್ತೇನ್ರಿ? ದುಡ್ಡು ಹಾಕ್ಬಿಟ್ಟು ಏನೋ ಒಂದು ಲಿಟಿಗೇಷನ್ ಸಿಗಾಕೊಂಡಿರ್ತಾರೆ, ಇನ್ನೊಂದೇನೋ ಒಂದು ದುಡ್ಡು ಹಾಕಿರ್ತಾರೆ, ಬರೋದೇ ಇಲ್ಲ ವಾಪಸ್ಸು. ಅಥವಾ ಒಂದಷ್ಟು ಜನಕ್ಕೆ ಮಾರಿರ್ತಾರೆ, ಅರ್ಧ ದುಡ್ಡು ಬಂದಿರುತ್ತೆ. ಅಥವಾ ಎಲ್ಲರ ಹತ್ರ ದುಡ್ಡು ತೊಗೊಂಡು ಎಲ್ಲರಿಗೂ ಮಾಡಿರ್ತಾರೆ, ರಿಜಿಸ್ಟ್ರೇಷನ್ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಗೌರ್ಮೆಂಟಿಂದ. ಒಂದೊಂದಲ್ಲ ಚಿಂತೆ. ಸೊ ಆ ಚಿಂತೆಯಿಂದ ದೂರ ಬರಬೇಕು ಅಂತಂದರೆ ನಮ್ಮ ಪ್ರತಿ ಸತಿನೂ ನಮ್ಮ ಗ್ರಹಗಳು ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಇಷ್ಟು ವಿಚಾರ. ಓಕೆ ಗುರುಗಳೇ, ಈಗ ಹೊಟ್ಟೆ ಊರಿಗೆ ಯಾವ ಗ್ರಹ ಕಾರಣ ಅಂತ ನೀವು ತಿಳಿಸ್ತಾ ಇದ್ರಿ. ಹೌದು. ಹಾಗೆ ಇದರಿಂದ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಗುರುಗಳೇ? ಇದರಿಂದ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಅಂತ ನಾನು ಫಸ್ಟ್ ಹೇಳಿದ್ದೆ. ಹೌದು. ಈ ಆರೋಗ್ಯದ ಸಮಸ್ಯೆಯಲ್ಲಿ ನಮಗೇನಾಗುತ್ತೆ, ಒಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡಿದ್ರೆ ಸೆಲ್ಸ್ಗೆ ಭಾಳ ಖುಷಿ. ನಮಗೇನು ಜೀವಕೋಶಗಳಿರ್ತಾವಲ್ಲ ದೇಹದಲ್ಲಿ, ಅದಕ್ಕೆ ಭಾಳ ಖುಷಿ. ಒಂಥರ ನಾವು ಮೂವಿ ನೋಡಿದಾಗ ನಗ್ತಾ ಇದ್ದಾಗ ಆರೋಗ್ಯ ಜಾಸ್ತಿ. ಯಾವಾಗಲೂ ಹೇಳ್ತಾ ಇರ್ತಾರಲ್ಲ, ನಗ್ತಾ ಇರೋರಿಗೆ ಆರೋಗ್ಯ ಜಾಸ್ತಿ ಅಂತ. ಆ ರೀತಿ. ಹಾಗೆ ನಾವು ಅಳ್ತಾ ಇದ್ದಾಗಲೂ ಕೂಡ, ನಮಗೆ ದುಃಖ ಆದಾಗಲೂ ಕೂಡ ನಮ್ಮ ದೇಹದಲ್ಲಿರ್ತಕ್ಕಂಥ ರಿಯಾಕ್ಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ನಾನು ಅದಕ್ಕೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾರಿಗೆ ಹೊಟ್ಟೆ ಉರಿ ಜಾಸ್ತಿ ಇರುತ್ತೆ ಅವರು ಸೂರ್ಯ ನಮಸ್ಕಾರ ಮಾಡಬೇಕು. ಪ್ರತಿ ದಿವಸ 5 ನಿಮಿಷ ಸೂರ್ಯನ ಹತ್ರ ನಿಂತ್ಕೊಂಡು ಆ ಒಂದು ಕಿರಣಗಳನ್ನ ತಗೊಂಡು ಸಮಾಧಾನ ಚಿತ್ತವಾಗಿ ಒಂದು ಮನಸ್ಸಲ್ಲಿ ಹೇಳ್ಕೋಬೇಕು, ಅವರವರ ಯೋಗ್ಯತೆ, ಅವರವರ ಯೋಗ, ಅವರವರ ಕರ್ಮದ ಪ್ರಕಾರ ಬಂದಿರುತ್ತೆ. ನಾನು ಚೆನ್ನಾಗಿರ್ತೀನಿ, ನನಗೇನು ಬರಬೇಕು ಅದು ಚೆನ್ನಾಗಿ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ. ಹೊಟ್ಟೆ ಉರಿ ನಿಮ್ಮನ್ನು ಸುಡುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಬರೆದಿದ್ದಾರೆ. ಯಾಕಂದರೆ ಸೂರ್ಯ ಹೊಟ್ಟೆ ಉರಿಗೆ ಕಾರಕ ಆದರೆ ತನ್ನಂತಾನು ಸುಟ್ಟು ಬೇರೆಯವ್ರಿಗೆ ಬೆಳಕು ಕೊಡ್ತಾ ಇದ್ದಾರೆ. ಓಕೆ ಗುರುಗಳಿಗೆ ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಾಲ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಗಂಗರಾಜು ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ಸರ್. ಮೇಡಮ್ 6/5/1998 ರಾತ್ರಿ 1 ಗಂಟೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಯಾವ ಟೈಮಲ್ಲಿ ಹುಟ್ಟಿರೋದು? ಗುರುಗಳೇ ರಾತ್ರಿ 1 ಗಂಟೆ. ರಾತ್ರಿ 1 ಗಂಟೆ. ಹೌದು. ಕರೆಕ್ಟಾಗಿ 1 ಗಂಟೆನಾ? ಅಂದರೆ ಅದು 6ನೇ ಮೇಲೆ. ಹೌದು ಮೇಡಮ್, 1 ಗಂಟೆ. 6ನೇ ತಾರೀಕು 5ನೇ ತಾರೀಕು ಇದು ಮಧ್ಯರಾತ್ರಿ, 6ನೇ ತಾರೀಕು ಬೆಳಿಗ್ಗೆ. ಗುರುಗಳೇ 6ನೇ ತಾರೀಕು 5ನೇ ತಿಂಗಳು 1998.
1 ಗಂಟೆ ಮಧ್ಯಾಹ್ನ ಅಂದ್ರೆ ಮಧ್ಯರಾತ್ರಿ ಅಂದ್ರೆ ಅದು ಹಿಂದಿನ ರಾತ್ರಿ ಅದು ಕರೆಕ್ಟಾಗಿ ಬಂತ 6 7 ಅಂತ ನನ್ನ ಕನ್ಫ್ಯೂಷನ್ ಅಷ್ಟೇ. 6ನೇ ತಾರೀಕು ರಾತ್ರಿ ವೇಳೆ. ಅಯ್ಯೋ ನಿಮ್ ಕತೆ ಬೆಳಗಿನ ಜಾವದಾಗ ಯಾವ ಡೇಟ್ ಬಂತು? 7ನೇ ತಾರೀಕು ಬರುತ್ತೆ. ಮತ್ತೆ 7 ಅಂತ ಹೇಳ್ರಿ, ನೀವು ಯಾವ ಕಾಲದಲ್ಲಿ ಇದ್ದೀರಿ? 1947 ಹೋಗ್ರಿ, ನಿಮ್ಗೇನ್ ತಲೆಗೆಲ್ಲ ನೆಟ್ಟಿಗಿದೆಯಾ ಅಂತ ಅರ್ಥ ಆಗ್ತಾ ಇಲ್ಲ. 31st ಮಾತ್ರ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡ್ತೀರಾ ಕರೆಕ್ಟಾಗಿ 12 ಗಂಟೆ ಆಗಿದ ತಕ್ಷಣ. ಆಯ್ತು. ಎಲ್ಲಾರು ಸ್ವಲ್ಪ ಬುದ್ಧಿ ಇದೆಯಾ ನಿಮ್ಗೆ? ಡೇಟ್ ಚೇಂಜ್ ಆಗಿರ್ಬೇಕು. 12 ಗಂಟೆ ಆದ್ಮೇಲೆ ಡೇಟ್ ಚೇಂಜ್ ರೀ. 1 ಗಂಟೆಗೆ ಹಿಂದಿನ ಡೇಟ್ ಹೆಂಗ್ರಿ ಹೇಳ್ತೀರಾ ನೀವು? ಸರಿ, ನಿಮ್ಗೆಲ್ಲ ತಿಂಡಿ ತಿಂದಿಲ್ಲ ಅನ್ಸುತ್ತೆ, ನೀವು ಬಿಟ್ಟಾಕಿ. ಹುಟ್ಟಿದ ಊರು ಹೇಳಿ. ಗೊತ್ತಾಯ್ತು, ಅದಕ್ಕೆ ಗೊತ್ತಾಯ್ತು, ನಾನು ತಿಂದಿಲ್ಲ. ಇಬ್ರು ತಿನ್ನೋಣ ಬನ್ನಿ, ಕರಿತೀನಿ. ಆಯ್ತಂತೆ. ಓಕೆ, ಯಾವ ಊರು ಹುಟ್ಟಿರೋದು ಹೇಳಿ ಸ್ವಾಮಿ? ಬೆಂಗಳೂರು. ಬೆಂಗಳೂರಲ್ಲೇ ಹುಟ್ಟಿರೋದು. ಯಾವ ಏರಿಯಾ? ನಂದಿನಿ ಲೇಔಟ. ಇಲ್ಲೇ ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನದ ಹಿಂದ್ಗಡೆ. ಏನ್ ಕೇಳ್ಬೇಕಾಯ್ತು? ಬಿಸ್ನೆಸ್ ಬಗ್ಗೆ ಕೇಳ್ಬೇಕಿತ್ತು. ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮಾಡ್ಬೇಕಾ? ಎರಡೂ ಹೇಳ್ಬೇಕು ನನ್ಗೆ. ಮಾಡ್ತಾ ಇದೀವಿ. ಸ್ವಲ್ಪ ಯಾವುದೇ ವರ್ಕ್ ಮಾಡಕ್ ಹೋದ್ರು ಸ್ವಲ್ಪ ಸಕ್ಸಸ್ ಆಗ್ತಾ ಇಲ್ಲ. ಆಕ್ಚುಲಿ ಬಿಸ್ನೆಸ್ ನೀವು ತಗೊಂಡಿರ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಉತ್ತಮವಾಗಿದೆ ಅಂತಾನೆ ಬರ್ತಾ ಇದೆ. ಆದ್ರೆ ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸ್ಬೇಕು. ಡೇ ಅಂಡ್ ನೈಟ್ ವರ್ಕ್ ಇರ್ತಕ್ಕಂಥ ಕಾಂಬಿನೇಷನ್ಸ್ ಬರ್ತಾ ಇದೆ. ಅದ್ರಲ್ಲಿ ಸ್ವಲ್ಪ ಹೆಚ್ಚಾಗಿ ನಿಮಗೆ ನಿಮ್ಮ ಕಡೆ ಬರಬೇಕು ಅಂತಂದ್ರೆ ಕೇತು ಗ್ರಹಕ್ಕೆ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಇದೆ. ಅಂದ್ರೆ ರಾಹು ಇರ್ತಕ್ಕಂಥ ನಕ್ಷತ್ರ ಕೇತುದಲ್ಲಿದೆ. ಸಬ್ಲಾರ್ಡ್ ಬಂದ್ಬಿಟ್ಟು ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಬುಧನಲ್ಲಿದೆ. ಸೊ ಎಮರಾಲ್ಡ್ ಹಾಕೊಳ್ಳಿ ಸರ್. ನಿಮಗೆ ಎಮರಾಲ್ಡ್ ಅಂತ ಬರ್ತಕ್ಕಂಥದ್ದು, ಪಚ್ಚೆ ಅಂತ ಬರ್ತಕ್ಕಂಥದ್ದು, ಪಚ್ಚೆ ಧರಿಸ್ಕೊಳ್ಳಿ. ನಿಮಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ 8 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಇವೆರಡರ ಬಲದಿಂದ ನಿಮಗೆ ಅತ್ಯಂತ ಹೆಚ್ಚು ನಿಮಗೆ ಬಿಸ್ನೆಸ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗೆ ಈ ರಾಹುವಿನ ಒಂದು ಕಾಂಬಿನೇಷನ್ ಮತ್ತೆ ಬುಧನ ಕಾಂಬಿನೇಷನ್, ಕೇತುವಿನ ಕಾಂಬಿನೇಷನ್, ನಾನ್ ವೆಜ್ ರಿಲೇಟೆಡ್ ಏನಾದ್ರು ಇಟ್ರೆ ಒಳ್ಳೇದಾಗುತ್ತೆ ನಿಮಗೆ. ನಾನ್ ವೆಜ್ ರಿಲೇಟೆಡ್ ಏನ್ ಬಿಸ್ನೆಸ್ ಮಾಡ್ತಾರೆ ಗೊತ್ತಿಲ್ಲ, ಸ್ವಲ್ಪ ನಾನ್ ವೆಜ್ ರಿಲೇಟೆಡ್ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ನಾನ್ ವೆಜ್ ರಿಲೇಟೆಡ್ ಬಿಸ್ನೆಸ್. ಏನ್ ಮಾಡ್ತಾ ಇದ್ರಿ? ನಾವು ಕಾಂಟ್ರಾಕ್ಟರ್, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ನಾನ್ ವೆಜ್ ಯಾವ್ದಾದ್ರು ಒಂದು ಕೋಳಿ ಫಾರ್ಮ್ ಅಥವಾ ಆತರ ನಿಮ್ದು ಊರೇನಾದ್ರು ಜಾಗ ಇತ್ತು ಅಂತಂದ್ರೆ ಅಲ್ಲಿ ಒಂದು ಫಾರ್ಮಿಂಗು ಅದನ್ನ ಮಾಡಿ ಡೆಫಿನೆಟ್ಲಿ ಜಾಸ್ತಿ ಇದು ಬರುತ್ತೆ. ಅದ್ರ ಜೊತೆ ಇದು ಬರುತ್ತೆ. ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಹೊಟ್ಟೆ ಉರಿ ಗ್ರಹದಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ತಿಳಿಸ್ತಾ ಇದ್ರಿ. ಸೂರ್ಯ ನಮಸ್ಕಾರ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಮುಂದುವರ್ಸೋದಾದ್ರೆ? ಸೂರ್ಯ ನಮಸ್ಕಾರ ನಾವು ಮಾಡಿದ್ರೆ ನಮ್ಗೆ ಯಾವಾಗ ಅನ್ಸುತ್ತೆ, ಏನು ಡೈಲಿ ಮಾಡೋಕ್ಕಾಗಲ್ಲ. ಕೆಲವರೆಲ್ಲರಿಗೂ ಸೋಂಬೇರಿತನ ಇರುತ್ತೆ. ನಮ್ಗೆ ಯಾಕೋ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಒಂದು ವಿಚಾರ ಹೇಳ್ತೀನಿ, ನಿಮ್ಮ ಮನಸ್ಥಿತಿ ನಿಮಗೆ ಚೆನ್ನಾಗಿ ಗೊತ್ತು. ಬೇರೆ ಹೇಳೋ ಅವಶ್ಯಕತೆನೇ ಇಲ್ಲ. ಯಾವಾಗಲೂ ಕೂಡ ನಮ್ಮ ಮನಸ್ಸಲ್ಲಿ ಅನ್ಕೋಬೇಕು, ಯಾರು ಏನು ತಗೊಂಡ್ರೇನು, ಯಾರು ಉದ್ಧಾರ ಆದ್ರೇನು, ನಾನು ನೋಡ್ಕೋಬೇಕು ಅಂತ ಬಂದಾಗ ನಿಮಗೆ ಸೂರ್ಯ ಬಲವಾಗುತ್ತೆ. ನನ್ನನ್ನು ನಾನು ಹುರ್ಕೊಳ್ತೀನಿ, ನಾನು ಬೆಳೆಸ್ಕೊಳ್ತೀನಿ ಅಂದಾಗ ನಾವು ಪ್ರಕಾಶಮಾನ ಮಾಡ್ತೀವಿ. ಸೂರ್ಯನ ಕೆಲಸನೇ ಅದು. ಬೇರೆಯವ್ರಿಗೆ ಹೋಗಿ ಬೆಂಕಿ ಹಚ್ಚಲ್ಲ ಅದು. ತನ್ನನ್ನು ತಾನು ಬೆಳಗಿ. ತುಂಬಾ ಜನ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಯೋಗಾಸನ ಮಾಡ್ತಾರೆ, ಸೂರ್ಯನ ನೋಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅಂದ್ರೆ ತನ್ನನ್ನು ತಾನು ಬೆಳಗಿ ಪ್ರಪಂಚಕ್ಕೆ ಅಥವಾ ಭೂಮಿಗೆ ಬೆಳಕು ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ ನಮಗೆ ಸೂರ್ಯನಿಂದ ಬಹಳಷ್ಟು ಅನುಕೂಲಗಳು ಹೆಚ್ಚಾಗಿರ್ತಕ್ಕಂಥದ್ದು. ನಾಳೆಯಿಂದ ಸೂರ್ಯ ಎಲ್ಲೆಲ್ಲಿರ್ತಾನೋ ಎಲ್ಲರ ಕಡೆ ಸೆಕೆ ಮಾಡೋದು, ಬರ್ನ್ ಮಾಡೋದೆಲ್ಲ ಮಾಡ್ತಾ ಇದ್ರೆ ಸೂರ್ಯನಿಗೆ ಬೆನೆ ಇರಲ್ಲ. ಸೊ ಆ ಕಾರಣದಿಂದ ವೆರಿ ಸಿಂಪಲ್ ಲಾಜಿಕ್. ನಮ್ಗೆ ಯಾವಾಗ ನಮಗೆ ಆ ರೀತಿಯಾಗಿರ್ತಕ್ಕಂಥ ಮನೋಭಾವ ಬರುತ್ತೆ ಅಂಥ ಸಮಯದಲ್ಲಿ ಜಸ್ಟ್ ಸೂರ್ಯ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ, ಜಸ್ಟ್ ಸೂರ್ಯನ ಬೆಳಗಿನ ಜಾವ 1 ಗಂಟೆ ಒಳಗಡೆ, ಅಂದರೆ ಸನ್ರೈಸ್ ಮುಗಿದು 1 ಅವರ್ ಒಳಗಡೆ ಮಾತ್ರ ಮಾಡಬೇಕಿದ್ದು, ಅದಾದಮೇಲೆ ಮಾಡೋಂಗಿಲ್ಲ. ಆವಾಗ ನಮಗೆ ಯು ವಿ ರೇಸ್ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಅಂಥ ಸಮಯದಲ್ಲಿ ನಾವು ಸೂರ್ಯನ ನೋಡಿ ನಮಸ್ಕಾರ ಮಾಡಿ, ನನ್ನಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಹೋಗಿ ನಾನು ಶೈನ್ ಆಗಬೇಕು ಅಂತ ಕೇಳ್ಕೊಂಡ್ರೆ, ಸೂರ್ಯ ಇಸ್ 1 ಪ್ಲಾನೆಟ್ 9 ಪ್ಲಾನೆಟ್ಸಲ್ಲಿ ಮೋಸ್ಟ್ ಸ್ಟ್ರಾಂಗೆಸ್ಟ್. ನಿಮಗೆ ಗುರುಗ್ರಹ ಒಳ್ಳೇದಾಗತ್ತೆ, ನಿಮಗೆ ಶುಕ್ರ ಒಳ್ಳೇದಾಗತ್ತೆ ಅನ್ನೋದಿಲ್ಲ. ಸೂರ್ಯ ಒಂದು ಸ್ಟ್ರಾಂಗ್ ಇದ್ದರೆ ನೀವು ಜೀವನದಲ್ಲಿ ಅತ್ಯಂತ ಎತ್ತರಕ್ಕೆ ಹೋಗ್ತೀರಾ. ಇದು ಒಂದು ಸೀಕ್ರೆಟು. 9 ಗ್ರಹದಲ್ಲಿ ಒಂದೇ ಒಂದು ಗ್ರಹ ಸೀಕ್ರೆಟು. ಯಾಕಂದರೆ 9 ಗ್ರಹಗಳು ಯಾವ್ದು ಇರ್ತಾವೋ ಅದಕ್ಕೆಲ್ಲ ಬೆಳಕು ಕೊಡೋದು ಒಂದೇ ಒಂದು, ಅದೇ ಸೂರ್ಯ. ಆ ಸೂರ್ಯನ ನಾವು ಇಟ್ಕೊಂಡ್ಬಿಟ್ರೆ ಸಾಕು. ಅದು ಯಾವುದೇ ಫಾರ್ ಎಕ್ಸಾಂಪಲ್ ನೀಚ ಆಗಿದೆ ಅಥವಾ ಕೆಟ್ಟ ಸ್ಥಳದಲ್ಲಿದೆಯೋ 12 ಮನೆಯಲ್ಲಿ, ಅದೆಲ್ಲ ಸೆಕೆಂಡ್ರಿ. ಅದನ್ನು ನಾವು ಹಿಡಿದು ಆಯ್ತಪ್ಪ, ಏನೋ ಒಂದು ನಮ್ಮ ಕರ್ಮದಿಂದ ಸ್ವಲ್ಪ ಸರಿಯಾಗಿರ್ತಕ್ಕಂಥ ಸ್ಥಾನದಲ್ಲಿಲ್ಲ, ಇರಲಿ ಪರವಾಗಿಲ್ಲ, ಆದರೂ ಕೂಡ ನಾವು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಮಾಡಬೇಕು, ದಯಮಾಡಿ ನಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಸಾಧ್ಯವಾದಷ್ಟು ಬೆಳಿಗ್ಗೆ ಎದ್ದಿದ ತಕ್ಷಣವೂ ಕೂಡ
ನಾವೇನು ಸ್ನಾನನೇ ಮಾಡಬೇಕು ಇದೇನು ಸೂರ್ಯನ್ ಗೊತ್ತಿರುತ್ತೆ ಸ್ನಾನ ಮಾಡಿದ್ರೆ ಇಲ್ವ ಅಂತ, ಅದು ಅಷ್ಟೊಂದೇನು ಟೈಮ್ ಇಲ್ಲ ಅವ್ರಿಗೆಲ್ಲ ಅಲ್ವಾ. ನೀನು ಸ್ನಾನ ಮಾಡಿದ್ಯಾ, ಅಲ್ಲೂಜಿದ್ಯಾ, ಓಕೆ, ಕೈಕಾಲು ತೊಳ್ಕೊಂಡು ಏನೂ ಗೊತ್ತಿಲ್ಲ. ಎದ್ದಿದ ತಕ್ಷಣ ಸೂರ್ಯನ ಹತ್ರ ಹೋಗಿ ನನಗೆ ಹೊಟ್ಟೆವ್ರಿಗೆ ಬರ್ಸ್ಬಿಡಪ್ಪ, ಯಾವ್ದು ಏನಾರು ಬರಲಿ, ಅದು ಹೆಂಗಾರು ಇರಲಿ, ಅವ್ರವ್ರ ಜೀವನ, ಅವ್ರವ್ರ ಬುತ್ತಿ, ಅವ್ರವ್ರ ಕರ್ಮ, ಅವ್ರವ್ರು ಅನುಭವಿಸ್ಕೊಂಡು ಹೋಗ್ಲಿ, ನನ್ನನ್ನು ಚೆನ್ನಾಗಿಟ್ಟಿರು, ನಾನು ಏನು ದುಡಿಬೇಕು, ನಾನು ಏನು ಮಾಡಬೇಕು, ನಾನು ಹೇಗೆ ಬೆಳಿಬೇಕು ಅನ್ನೋದನ್ನ ನಾವು ಅನ್ಕೊಳ್ತಾ ಇದ್ರೆ ಸೂರ್ಯ ಬಲವಾಗಿ ಹೋಗ್ತಾ ಇರ್ತಾನೆ. ಓಕೆ ಗುರುಗಳೇ, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ಎಲ್ಲಿಂದ ಕರೆ ಮಾಡಿದ್ದೀರಾ ಮೇಡಮ್? ನಿಮ್ಮ ಹೆಸರು? ಮೇಡಮ್ ಹೆಸರು ನಿಮ್ದು ಕೇಳಿಸ್ತಾ ಇಲ್ಲ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ ಗೋಕಾಕ್. ಹಲೋ, ಹಾ ಹೇಳಿ ಮೇಡಮ್, ನಿಮ್ಮ ಹೆಸರು? ಜ್ಯೋತಿ. ಜ್ಯೋತಿ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಗೋಕಾಕ್ ರೀ. ಓಕೆ, ನಿಮ್ಮ ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸ್ಬೋದಾ? 14/2 ಓಕೆ 1994. ಓಕೆ, ಸಮಯ 10:30 ರೀ ಟೈಮ್ ಬೆಳಿಗ್ಗೆ. ಓಕೆ, ಗುರುಗಳಿದ್ದಾರೆ ಮೇಡಮ್, ಮಾತನಾಡಿ. ಹುಟ್ಟಿದ ಊರು ಯಾವ್ದಮ್ಮ? ಹುಟ್ಟಿದ ಊರು ಯಾವ್ದು? ಹುಬ್ಳಿ. ಹುಬ್ಳಿ. ಹಾ, ಓಕೆ. ಹಾ. ಹುಟ್ಟಿದ ಊರು ಮರಿಬೇಡಮ್ಮ, ಓಕೆ, ಒಂದು ಆರ್ಡರ್ ಬರ್ಲಿ. 14 ಫೆಬ್ರವರಿ. 31 ವರ್ಷ ಆಯ್ತು ನಿಮ್ಗೆ ಈಗ? 32? ಏನು? ಹಾ, ಬಿಸ್ನೆಸ್ ಬಗ್ಗೆ ರೀ. ಏನ್ ಇವತ್ತು ಎಲ್ಲಾರು ಬಿಸ್ನೆಸ್, ಲೇಡೀಸ್ ಇಳಿದ್ಬಿಟ್ಟಿದ್ದಾರೆ ಬಿಸ್ನೆಸ್ ಮಾಡಕ್ಕೆ. ಬಾ ಬಾ ಬಾ. ಈಗ ನಮ್ಮ ಯಜಮಾನ್ರ ಬಗ್ಗೆ ರೀ ಅದ. ಇದು ಯಜಮಾನ್ರದ ಜಾತಕ? ಹಾ, ಯಜಮಾನ್ರದ್ರಿ. ಹೌದಾ, ಸರಿ, ಹಾ ರೀ. ಓಕೆ. ಶುಕ್ರದಶೆ ಪ್ರಾರಂಭವಾಗಿದೆ ನಿಮ್ಮ ಯಜಮಾನ್ರಿಗೆ. ಹಾ ರೀ, ಸಿಕ್ರೆಸ್ ಆಯ್ತ್ರಿ. 7ನೇ ಮನೆ ಬಿಸ್ನೆಸ್ ಚೆನ್ನಾಗಿದೆ, ಸ್ವಲ್ಪ ಸ್ಲೋ ಆಗಿ ಓಡುತ್ತೆ, ಫಾಸ್ಟ್ ಇರಲ್ಲ, ಸ್ಲೋ ಆಗಿ ಓಡತಕ್ಕಂಥದ್ದು. ಓಕೆ, ಈ 7ನೇ ಮನೆ ಬಂದಿರತಕ್ಕಂಥ ಗ್ರಹ ರಾಹು ಗ್ರಹ ಬಂದಾಗ ಸ್ವಲ್ಪ ಟೆಕ್ನಿಕಲ್ ಗ್ರಹ ಆಗಿರೋದ್ರಿಂದ ನೀವು ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಇರಬೇಕು. ಏನಾರು ಒಂದು ಪದಾರ್ಥ, ಟೆಕ್ನಿಕಲ್ ಪದಾರ್ಥ ಇರ್ಬೇಕು. ಏನ್ ಬಿಸ್ನೆಸ್ ತಗೊಂಡಿದ್ದಾರೆ, ಮಾಡ್ಬೇಕು ಅಂತಿದ್ದಾರೆ? ಹಾ ರೀ. ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಿದಾರಮ್ಮ? ಯಾಕಮ್ಮ? ಹೋಲ್ಸೇಲ್ ಮಾಡ್ಬೇಕು ಅಂತಾರ. ಹಾ, ಪಾನ್ ಶಾಪ್ ಹೋಲ್ಸೇಲ್ ಬಿಸ್ನೆಸ್ ರೀ. ಪಾನ್ ಶಾಪ್. ಓಕೆ, ಪಾನ್ ಶಾಪ್ ಹೋಲ್ಸೇಲ್ ಬಿಸ್ನೆಸ್. ಸರಿ, ಓಕೆ, ಹೋಲ್ಸೇಲ್ ಬಿಸ್ನೆಸ್, ಪಾನ್ ಶಾಪ್. ಓಕೆ, ಯಾಕಂದ್ರೆ ಅಲ್ಲಿ ನಮಗೆ ಕಂಪ್ಯೂಟರ್ ಬರುತ್ತೆ, ಸ್ವಲ್ಪ ಟೆಕ್ನಿಕಲ್ ಇರಬೇಕು, ಕಂಪ್ಯೂಟರ್ ಫೀಡಿಂಗ್ ಎಲ್ಲ ಇರಬೇಕು. ಓಕೆ, ಯಾವಾಗ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಟೆಕ್ನಿಕಲ್ ಇನ್ವಾಲ್ವ್ಮೆಂಟ್ ಇರುತ್ತೋ ರಾಹುವಿನ ಒಂದು ಆಧಿಪತ್ಯ ಬರುತ್ತೆ. ಹೋಲ್ಸೇಲ್ ಬಿಸ್ನೆಸ್ ಅಂದ್ರೆ ಅದು ಎಲ್ಲಾ ಕಡೆ ಅಂಗಡಿಗೆ ಸಪ್ಲೈ ಮಾಡೋದಲ್ವಾ, ಸಪ್ಲೈ ಮಾಡೋದ್ರಿ, ಡಿಸ್ಟ್ರಿಬ್ಯೂಷನ್. ಸರಿ, ಅದ್ರ ಜೊತೆಗೆ ಖಾರದ ಪದಾರ್ಥಗಳನ್ನ ಸೇರಿಸ್ಕೊಂಡ್ರೆ ಒಳ್ಳೇದಾಗತ್ತೆ. ಪಾನು, ಖಾರದ ಪದಾರ್ಥಗಳು ಸೇರ್ಕೊಂಡ್ರೆ ಚೆನ್ನಾಗಿರುತ್ತೆ. 20 ವರ್ಷದ ಕಾಲ ಚೆನ್ನಾಗಿ ಹೋಗುತ್ತೆ. ಸ್ವಲ್ಪ ಅಪ್ ಅಂಡ್ ಡೌನ್ ಇರ್ತಕ್ಕಂಥದ್ದು. ಗೋಮೇಧಿಕ ಸ್ಟೋನ್ ಹಾಕೊಳ್ಳಿ, ಬಲಗೈ ಮಧ್ಯದ ಬೆಳಗ್ಗೆ ಗೋಮೇಧಿಕ ಸ್ಟೋನ್ ಹಾಕೊಳ್ಳಿ. ಜ್ಯೋತಿಷ್ಯ ಕಲೀರಿ 15 ದಿವಸ. ಅವರ ಜಾತಕದಲ್ಲಿ ಡೌನ್ ಟೈಮ್ ನೋಡ್ಕೋಬಹುದು. ನಿಮ್ಗೆ 20 ವರ್ಷನೂ ಚೆನ್ನಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ಡೌನ್ ಆಗೋ ಟೈಮ್ ಒಂದು ಬರುತ್ತೆ ಮಧ್ಯದಲ್ಲಿ, ಸಬ್ಲಿಯೋ, ಅದನ್ನ ನೋಡ್ಕೋಬೇಕು ಅಂದ್ರೆ ನೀವು ಜ್ಯೋತಿಷ್ಯ ಕಲೀಲೇಬೇಕು. 6999 ನಮ್ಮ ಇದು. ನಿಮ್ಗಲ್ಲಮ್ಮ, ಇಲ್ಲಿ ನಾವು ಇದು ಮಾಡಿ ಅವ್ರು ಕಟ್ ಮಾಡ್ರಿ ದಯವಿಟ್ಟು, ಆಗಿದಷ್ಟು ಕಟ್ ಮಾಡ್ತಾ ಇರಿ. ಹಾ, ಸೊ ಯಾವಾಗಲೂ ಕೂಡ 6999 ನಾವು ಆ ಒಂದು ಪ್ರೈಸ್ಗೆ ಅವ್ರ ಜೀವನದ ವಿಚಾರನೇ ಗೊತ್ತಾಗ್ತದೆ. ಹೌದು, ಅದ್ಭುತವಾಗಿರತಕ್ಕಂಥ ಜೀವನ, ತುಂಬಾ ಚೆನ್ನಾಗಿ ನಾವು ಇರಕ್ಕೆ ಜ್ಯೋತಿಷ್ಯ ಸಹಾಯ ಮಾಡುತ್ತೆ. ತುಂಬಾ ಜನ ಗೊತ್ತಿಲ್ಲ, ತುಂಬಾ ಜನ ಈ ಜ್ಯೋತಿಷ್ಯರ ಹತ್ರ ಓಡೋಗ್ಬಿಡ್ತಾರೆ, ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ. ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ, ನೀವೆಲ್ಲ ಜ್ಯೋತಿಷ್ಯರ ಹತ್ರ ಪೂಜೆ ಮಾಡ್ಸಕ್ಕೆ ಹೋಗ್ತಾರೆ. ಎಷ್ಟೋ ಜನ ದೇವಸ್ಥಾನದಲ್ಲಿರ್ತಕ್ಕಂಥವ್ರು ಅಥವಾ ಜ್ಯೋತಿಷ್ಯದಲ್ಲಿರ್ತಕ್ಕಂಥವ್ರು ಪೂಜೆ ಮಾಡಿಸಿನೇ ಏನೂ ಆಗಿಲ್ಲ. ಹಣೆ ಬರದಲ್ಲಿ ಫಸ್ಟ್ ಬರ್ದಿರ್ಬೇಕು. ಹಣೆ ಬರದಲ್ಲಿ ಬರ್ದಿರೋದು ಎಲ್ಲಿ ಗೊತ್ತಾಗುತ್ತೆ? ಜಾತಕದಲ್ಲಿ ಗೊತ್ತಾಗುತ್ತೆ. ಜಾತಕದಲ್ಲಿ ಬರ್ದಿರೋದನ್ನ ನಾವು ಎನ್ಹ್ಯಾನ್ಸ್ ಮಾಡ್ಕೋಬೇಕು, ಅಂದ್ರೆ ಅಪ್ಗ್ರೇಡ್ ಮಾಡ್ಕೋಬೇಕು. ಜಾತಕದಲ್ಲೇ ಬರ್ದಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇಲ್ಲ ಅಂದ್ರೆ ನಾನು ಪೂಜೆಯಿಂದ ಎಲ್ಲ ಆಗುತ್ತೆ ಅಂದ್ರೆ ಭಿಕ್ಷಕನ್ ಕರ್ಕೊಂಡ್ಬಂದು ಈ ಹೋಮ ಮಾಡಪ್ಪ ನಿನಗೆ ಬಿಸ್ನೆಸ್ ಬರುತ್ತೆ ಅಂತ ಹೇಳಿ ಆ ಭಿಕ್ಷಕನ್ನ ಭಿಕ್ಷಾಟ್ ಮಾಡ್ಬಿಡ್ತೀನಿ. ಅವೆಲ್ಲ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಓಕೆ ಗುರುಗಳೇ, ಕೊನೆಯದಾಗಿ ಈ ಹೊಟ್ಟೆ ಉರಿ ಗ್ರಹದ ಬಗ್ಗೆ ಏನ್ ಹೇಳ್ತೀರಾ? ಇದರ ದುಷ್ಪರಿಣಾಮ ಏನಾದ್ರೂ ಇರುತ್ತಾ ಅಂತ, ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಕೊನೆಯದಾಗಿ? ಏನು ಇಲ್ಲ, ನೀರು ಚೆನ್ನಾಗಿ ಕುಡಿಬೇಕಷ್ಟೇ. ಹೊಟ್ಟೆಯವರಿಗೆ ನೀರು, ಜ್ಯೂಸು ಎಲ್ಲ ಕುಡಿಬೇಕು. ನಾ ಹೇಳಿರ್ತಕ್ಕಂಥ ಒಂದು ಸಣ್ಣ ಒಂದು ವಿಚಾರ, ಸೂರ್ಯನ ನಮಸ್ಕಾರ ಮಾಡಿದ್ರೆ ಸಾಕು, ಯಾವುದೂ ಇಲ್ಲ. ಮನಸ್ಸಿಗೆ ನಾವು ಹಾಕೊಳ್ಬೇಕು, ನಮ್ಗೆ ಯಾಕೆ ಏನೋ ಪಾಪ ಖುಷಿಯಾಗಿರ್ಲಿ. ಎದುರುಗಡೆ ಮನೆಯವರು ನಿನ್ನ ಮಗನೇ ಆಗಿದ್ರೆ ಅಲ್ವಾ, ಎದುರುಗಡೆ ಮನೆಯವರು ನಿಮ್ಮ ಅಪ್ಪ ತಂದೆ ತಾಯಿಗಳೇ ಆಗಿದ್ರೆ ಆ ಸ್ವರೂಪದಲ್ಲಿ ನಾವು ನೋಡಿದ್ರೆ ಮಜಾ ಹೊಡಿಲಿ ಬಿಡು, ದೇವ್ರು ಕೊಟ್ಟಿದ್ದಾನೆ ಅವನಿಗೆ, ಅವನೇನೋ ಪುಣ್ಯ ಮಾಡಿದ್ದಾನೆ, ಆ ಥರ ತಿಳ್ಕೊಬೇಕು. ನಾವು ಹೊಟ್ಟೆ ಉರಿ ಪಡ್ಕೊಂಡ್ರೆ ನಿಮ್ಗಿನ್ನೂ ಡೌನ್ ಆಗುತ್ತೆ ಹೊರತು ಅಪ್ಪ ಆಗೋದಿಲ್ಲ, ಅಷ್ಟು ಮಾತ್ರ ಹೇಳ್ಬೋದು. ಓಕೆ ಗುರುಗಳೇ, ಬಹಳಷ್ಟು ಮಾಹಿತಿ ನೀಡಿದ್ರಿ, ಧನ್ಯವಾದಗಳು ಗುರುಗಳೇ. ಹಾಗೆ ವೀಕ್ಷಕರಿಗೆ ಸರ್ವೇ ಜನ ಸುಖಿನೋ ಭವಂತು. ಓಕೆ,
ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ದರೆ ನೀವು ಗುರುಗಳನ್ನು ಸಂಪರ್ಕಿಸಬಹುದು. ನಿಮಗೆ ಯಾವುದೇ ಆಸಕ್ತಿ ಇದ್ದರೆ ನಮ್ಮ ಗುರುಗಳದ್ದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, 111ನೇ ಬ್ಯಾಚು ಫೆಬ್ರವರಿ 10ರಿಂದ ಸ್ಟಾರ್ಟ್ ಆಗ್ತಾ ಇದೆ. ನೀವು ಆಸಕ್ತಿ ಇದ್ದರೆ ನೋಂದಣಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.